ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತನಕನೇ ಬೇಕಾದ್ರೆ ಕಾಯೋಣ. ಏನಾದರೂ ಬದಲಾವಣೆ ಆಗುತ್ತಾ? ಏನಾಗ್ಬೋದು ನಾಳೆ ಮೀಟಿಂಗ್? ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೂರು ಪಕ್ಷದ ನಾಯಕರುಗಳು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲಿಗೆ ಬಿಜೆಪಿ ವಕ್ತಾರಾಗಿ ವೆಂಕಟೇಶ್ ದೊಡ್ಡೇರಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಇನ್ನು ಕಾಂಗ್ರೆಸ್ ವಕ್ತಾರಾಗಿ ದರ್ಶನ್ ಅವರು ನಮ್ಮ ಜೊತೆ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ದರ್ಶನ್ ಅವರೇ. JDS ಕಡೆಯಿಂದ ವಕ್ತಾರರಾಗಿ ನಾಗೇಂದ್ರ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪತ್ರಕರ್ತ ಸುನಿಲ್ ಶಿರಸಂಗಿ ಅವರು ಜಾಯ್ನ್ ಆಗೋರಿದ್ದಾರೆ. ಅವ್ರು ಬರ್ತಾ ಇದ್ದಂತೆ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಫಸ್ಟ್ ರಿಯಾಕ್ಷನ್ ಕೇಳ್ಬಿಡೋಣ. ಏನನ್ಸುತ್ತೆ ವೆಂಕಟೇಶ್ ದೊಡ್ಡೇರಿ ಅವರೇ, ಇಷ್ಟೊಂದು ಸಲ ಡೆಲ್ಲಿ ಫ್ಲೈಟ್ನ ಕಾಂಗ್ರೆಸ್ ಲೀಡರ್ಗಳು, ಅದರಲ್ಲೂ CM DCM ಹತ್ತುತ್ತಾ ಇರೋದು? ಭಾಳ ಭರವಸೆನ ಇಟ್ಕೊಂಡು ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷವನ್ನು ಆಡಳಿತಕ್ಕೆ ತಂದ ನಂತರದಲ್ಲಿ ಏನಾಯಿತು, ಇದೊಂದು ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಹೇಳಿ ಇತ್ತೀಚೆಗೆ ನಡೀತಕ್ಕಂಥ ಏನು 138 ಶಾಸಕರಿದ್ದಾರೆ, ವಿಶೇಷವಾಗಿ BR ಪಾಟೀಲ್ ಇರ್ಬೋದು, ರಾಜು ಕಾಗೇರಿ ಇರ್ಬೋದು, ಮತ್ತು ಬಸವರಾಜ ರಾಯರೆಡ್ಡಿ ಇರ್ಬೋದು, ಮತ್ತು ಗೃಹ ಸಚಿವರು ಇರ್ಬೋದು, ಅವರು ನೇರವಾಗಿ ತಮ್ಮ ಮುಂದೆ ಒಪ್ಕೊಂಡಿದ್ದಾರೆ ಈ ಸರ್ಕಾರದಲ್ಲಿ ಹಣ ಇಲ್ಲ ಅಂತ. ಸೊ ಹಾಗಾಗಿ ಮತ್ತು ಭ್ರಷ್ಟಾಚಾರ ಮೂಡ ಆಯಿತು, ವಾಲ್ಮೀಕಿ ಆಯಿತು, ಅಬಕಾರಿ ಆಯಿತು, ಮತ್ತು ಈಗ ಹೊಸದಾಗಿ ಬಂದಂಥದ್ದು ವಸತಿ ಇಲಾಖೆಯಲ್ಲಿ ನಡೆದಂಥ 2101 ಕೋಟಿ ರೂಪಾಯಿ ಇರ್ತಕ್ಕಂಥದ್ದು, ಮತ್ತು 2100 ರೈತರ ಆತ್ಮಹತ್ಯೆ. ಅದೇ ಯಾಕೆ ಸರ್ಕಾರದ 880 ಜನ ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದನ್ನು ನೋಡಿದ್ರೆ ಇದೊಂದು ದೊಡ್ಡ ಅಭಿವೃದ್ಧಿ ಶೂನ್ಯವಾದಂಥ ಸರ್ಕಾರ. ಇವರ ಒಂದು ಜಗಳದಲ್ಲಿ ಏನಾಯಿತು, ಮಗು ಕೂಸು ಬಡವಾಯಿತು ಅನ್ನೋ ರೀತಿಯಲ್ಲಿ ಇವರಿಬ್ಬರ ಒಂದು ಆಂತರಿಕ ಇದರಲ್ಲಿ ಇದಕ್ಕೇನು ರಾಜ್ಯದಲ್ಲಿ ಏನು ಅಭಿವೃದ್ಧಿ ಕಾಣ್ತಾ ಇಲ್ಲ. ಇದ್ರ ನಡುವೆ ನಮ್ಮ ಕೇಂದ್ರದ ಇವರು ಬಂದಿದ್ದಾರೆ, ಸುರ್ಜೇವಾಲಾ ಅವರು ಬಂದು ಇವತ್ತು ರಾಜೀವ್ ಪಂಚಾಯತಿ ಮಾಡಿ ತೇಪೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೂ ಕೂಡ ಇದು ಸಾಕಾಗಿಲ್ಲ. ಯಾಕಂತಂದರೆ ನಮ್ಮ KN ರಾಜಣ್ಣ ಅವರೊಂದು ಮಾತನ್ನು ಹೇಳಿದ್ದಾರೆ, ಏನಂದ್ರೆ ಸೆಪ್ಟೆಂಬರ್ಲಿ ಒಂದು ದೊಡ್ಡ ಕ್ರಾಂತಿ ಆಗ್ತದೆ. ಕ್ರಾಂತಿಗೆ ಈ ಒಂದು ಹೈಕಮಾಂಡ್ ಏನಿದೆ, ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಮುನ್ನುಡಿಯನ್ನು ಬರೆದಿದೆ. ಅವ್ರನ್ನ ಕೇಂದ್ರದ ಹಿಂದುಳಿದ ವರ್ಗಗಳ ಒಂದು ಸದಸ್ಯರನ್ನಾಗಿ ಮಾಡೋದ್ರ ಮೂಲಕ ಡೆಲ್ಲಿಗೆ ಅವ್ರನ್ನ ಕಳಿಸ್ಕೊಡುವಂಥ ಕೆಲಸ ಆಗಿದೆ. ಈಗ ಮೊದಲು ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಅವರಿಂದ ಈ ಕಡೆ ಇವರು ಹೋಗ್ತಾರೆ, ನಮ್ಮ ಉಪಮುಖ್ಯಮಂತ್ರಿಗಳು ಹೋಗ್ತಾರೆ, ಅವರಿಂದ ಕೇಂದ್ರದಿಂದ ಹಿಂಗೆ ಬರ್ತಾರೆ. ಈ ಎಲ್ಲ ಒಂದು ಗಜಲಗಳ ನಡುವೆ ಸಾಮಾನ್ಯ ನಾಗರಿಕ ಏನಿದ್ದಾನೆ ಕರ್ನಾಟಕದಲ್ಲಿ ಅವನು ಭಾಳ ಅತ್ಯಂತ ನೊಂದಕೊಂಡಂಥ ಪರಿಸ್ಥಿತಿ ಆಗಿದೆ. ಕಾರಣ ಅಂದರೆ ಇವತ್ತು ನಮ್ಮ ರಾಜು ಕಾಗೆ ಅವ್ರು ಹೇಳಿದ ಪ್ರಕಾರ ನಮ್ಮ ಊರಿನಲ್ಲಿ ನಾನೊಂದು ನೆಲ್ಲಿ ಹಾಕ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ನಮ್ಮ YN ಗೋಪಾಲಕೃಷ್ಣ ಅವರು ನಮ್ಮ ಊರಿನಲ್ಲಿ ನಾನೊಂದು ರಸ್ತೆ ಹಾಕ್ಲಿಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ. ಪರಮೇಶ್ವರ್ ನೇರವಾಗಿ ಹೇಳ್ತಾರೆ ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಅನ್ನೋದನ್ನ ಅವ್ರು ನೇರವಾಗಿ ಒಪ್ಕೊಳ್ತಾರೆ. ಬಸವರಾಜ ರಾಯರೆಡ್ಡಿ ಹೇಳ್ತಾರೆ, ನಿಮಗೆ ರಸ್ತೆ ಬೇಕಂತಂದ್ರೆ ಗ್ಯಾರಂಟಿ ಬಿಟ್ಬಿಡಿ ಅಂತ ಹೇಳ್ತಾರೆ. ನಾನೊಂದು ಸಣ್ಣ ಪ್ರಶ್ನೆ ಹೇಳ್ಬೇಕು ನಿಮಗೆ. 4,10,000 ಕೋಟಿ ರೂಪಾಯಿ ಅಮೌಂಟಲ್ಲಿ 58,000 ಕೋಟಿ ರೂಪಾಯಿನ ನೀವು ಗ್ಯಾರಂಟಿ ಯೋಜನೆಗೆ ತೆಗೆದ್ರೆ ಇನ್ನು ಉಳಿದಿರತಕ್ಕಂಥ 3,60,000 ಕೋಟಿ ರೂಪಾಯಿ ಏನಾಗ್ತಿದೆ ಈ ರಾಜ್ಯದಲ್ಲಿ? ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ MLAಗಳು ಹೇಳ್ತಿದ್ದಾರೆ ನಮ್ಮೂರಲ್ಲಿ ರಸ್ತೆ ಇಲ್ಲ, ಏನು ಡೆವಲಪ್ಮೆಂಟ್ ಆಗಲ್ಲ ಅಂತ. ಡೆಲ್ಲಿಗೆ ಹೋಗ್ತಿರೋದೇನದೆ ನೋಡಿ, ಅವ್ರನ್ನ ಬೆಳೆಸಬೇಕು ಅಂತ ಇವ್ರನ್ನ ಬೆಳೆಸಬೇಕು ಅಂತ ಅವ್ರದ್ದಾಗಿದೆ. ಈಗಾಗಲೇ ಇನ್ನು ಕೆಲವೇ ದಿನಗಳಲ್ಲಿ ಸರ್ಕಾರ ಪತನ ಆಗುವ ಎಲ್ಲ ಲಕ್ಷಣಗಳು ಕಾಣ್ತದೆ. ಪತನ ಆಗ್ತದೆ, ಅವ್ರನ್ನ ಬೆಳೆಸುವಂತ ಅವರವ್ರದೇ ಆದಂತ ಮಜಲುಗಳು ರಾಜಕೀಯ ಏನು ನಾಯಕರಿದ್ದಾರೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವ್ರದೇ ಆದಂತ ಒಂದು ಪಟ್ಟುಗಳನ್ನು ಹಾಕ್ತಿದ್ದಾರೆ. ಆ ಪಟ್ಟುಗಳು ಈಗ ಪ್ರಾರಂಭ ಆಗಿದೆ. ಇವತ್ತು ನಾಳೆ ನಮ್ಮ ಉಪಮುಖ್ಯಮಂತ್ರಿಗಳು ಕೊಟ್ಟಂತ ಹೇಳಿಕೆಯನ್ನು ನಾನು ನೋಡಿದ್ದೇನೆ. ನಾಳೆ ರಾಹುಲ್ ಗಾಂಧಿ ಅವರು ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮೊದಲು ನಮ್ಮ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಿದ್ದಾರೆ. ಇದು ಒಂದು ಸಂಘರ್ಷ ಒಳಗೊಳಗಡೆನೆ ಬೆಂಕಿ ತರ ನಡೀತಾ ಇದೆ. ಇದು ಹೆಚ್ಚು ದಿನ ಇರೋದಿಲ್ಲ ಇದು. ಹೀಗಾಗಿ ಈ ಒಂದು ವ್ಯವಸ್ಥೆ ಆಗುತ್ತೆ. ಸಿದ್ದರಾಮಯ್ಯನವರಿಗೆ ಇವರು ಬೇರೆ ದಾರಿನ ತೋರಿಸ್ತಾರೆ. ಹಂಗಾಗಿ ಇದ್ರ ನಡುವೆ ಇವತ್ತು ತೊಂದರೆಗಿಡ ಅವರು ನಮ್ಮ ಇವ್ರು ಹೇಳ್ತಾರೆ, ನಮ್ಮ ಸ್ನೇಹಿತರು ದರ್ಶನ್ ಹೇಳ್ತಾರೆ, ಏನು ಯಾರು ಆಗ್ತಾರೆ ಅಂತ ಹೇಳ್ತಾ ಇದ್ದೀರಿ. ಅದಾದ್ಮೇಲೆ ಇನ್ನೊಬ್ರು ಯಾರು ಬರ್ಬೇಕಲ್ಲ, ಬರ್ತಾರೆ ಅವರೆಲ್ಲ ಏನು ರೆಡಿ ಮಾಡ್ಕೊಂಡು ಇಟ್ಟಿರ್ತಾರೆ. ಅದಾದಂಥ ಸಂದರ್ಭದಲ್ಲಿ ಈ ವ್ಯವಸ್ಥೆನ ಮುಳುಗಿಸ್ತಾರೆ ಇವರು. ಆದರೆ ನಮಗೇನು ದುಃಖ ಇದೆ, ಒಂದು ಭಾರತೀಯ ಜನತಾ ಪಾರ್ಟಿಗೆ ಇವತ್ತಕ್ಕಂಥ ನೋವು ಅಂತಂದರೆ ಇವರೆಲ್ಲರ ಸಂಘರ್ಷ, ಇವರೆಲ್ಲರ ಹೋರಾಟ, ಇವರೆಲ್ಲ ಅಧಿಕಾರದ ಲಾಲಸೆಗೋಸ್ಕರ ಇವತ್ತು ಸಾಮಾನ್ಯ ಜನರ ಒಂದು ಜೀವನ ಮೂರಾಬಟ್ಟೆ ಆಗಿದೆ. ಅತಿವೃಷ್ಟಿ ಅನಾವೃಷ್ಟಿ ಆಗಿರ್ತಕ್ಕಂಥ ಸ್ಥಳಗಳಿಗೆ ಮಂತ್ರಿಗಳು ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡಕ್ ಆಗ್ತಿಲ್ವಲ್ಲ? ರಾಜ್ಯಾಧ್ಯಕ್ಷರದು ನಮ್ದು ನೋಡಿ ಮಾಡ್ತಾರೆ. ಈಗ 15 ಸಾಲಗಳು ಮಾಡಿದೀವಿ. ಈ ತಿಂಗಳಲ್ಲೇ ನಮ್ದು ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ. ಅದ್ರ ಬಗ್ಗೆ ಚಿಂತೆ ಬೇಡ. ದರ್ಶನ್ ಅವರೇ ಇಷ್ಟೊಂದ್ಸಲ ದೆಹಲಿ ಟ್ರಿಪ್? ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇರೋದನ್ನ ನಾವು ಪ್ರತಿ ಬಾರಿ ಕಾಣ್ತಾ ಇದ್ದೀವಿ. ನಮ್ಮ ರಾಜ್ಯದಿಂದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಸಚಿವರುಗಳು ಆಯಾ ಇಲಾಖೆಗಳ ಹೋಗಿ ಅವರ ಕದ ತಟ್ಟಿ ಅವ್ರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ನಾವು ಪ್ರತಿ ಬಾರಿ ಮಾಡ್ತಾ ಇದ್ದೀವಿ. ಈವನ್ ನಿನ್ನೆ ಮಾನ್ಯ DK ಶಿವಕುಮಾರ್ ಅವರು ಹೋಗಿ
ಜಲಶಕ್ತಿ ಸಚಿವರಾಗಿರ್ಬೋದು ಅಥವಾ ಪರಿಸರ ಸಚಿವರಾಗಿರ್ಬೋದು ಅಥವಾ ಇವತ್ತು ಮಾನ್ಯ ರಾಜನಾಥ್ ಸಿಂಗ್ ಅವ್ರನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿರ್ತಕ್ಕಂಥದ್ದು. ಕಳೆದ ಬಾರಿ ಹೋದಾಗಲೂ ಪ್ರಧಾನಿಯವರು, ಅಮಿತ್ ಶಾ ಅವರು, ನಿರ್ಮಲಾ ಸೀತಾರಾಮನ್ ಅವ್ರನ್ನ ನಾವು ಭೇಟಿಯಾಗಿದ್ದೀವಿ. ಯಾಕೆಂದರೆ ನಾವು ಇಡೀ ದೇಶದಲ್ಲೇ GSTನಲ್ಲಿ ನಂಬರ್ 2ನಲ್ಲಿದ್ದೀವಿ, GDPನಲ್ಲಿ ನಂಬರ್ 1 ಇರ್ತಕ್ಕಂಥ ರಾಜ್ಯ. ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಅದೇ ಒಂದು ದೊಡ್ಡ ನಿದರ್ಶನ. ಜೊತೆಗೆ ಈ ಬಾರಿ ನಮಗೆ 10,27,000 ಕೋಟಿ ಗ್ಲೋಬಲ್ ಇನ್ವೆಸ್ಟರ್ಸ್ ಬಂದಿದ್ದಾರೆ ಕರ್ನಾಟಕಕ್ಕೆ. ನಮ್ಮ ಪ್ರೋಗ್ರೆಸ್ ಯಾವ ರೀತಿ ನಡೀತಾ ಇದೆ ಗೌರ್ಮೆಂಟ್ ಅನ್ನೋದು. ಮತ್ತೆ ಮೇಡಮ್, ಇವತ್ತು ಉದಾಹರಣೆ, ಈಗ ನಮ್ಮ ಕಾಂಗ್ರೆಸ್ ನಾಯಕರು ದೆಹಲಿಗೆ ಹೋದಾಗ ಸ್ವಾಭಾವಿಕವಾಗಿ ನಮ್ಮ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗುವಂಥದ್ದು ದೇವಸ್ಥಾನ ಇದ್ದಂತೆ, ದೇವರು ನೋಡ್ಕೊ ಬರ್ತಾರೆ. ನನಗೂ ನನ್ನ ಮನೆ, ನನ್ನ ದೇವಸ್ಥಾನ ಕಾಂಗ್ರೆಸ್ ಕಚೇರಿ. ಅದನ್ನೇ ನಾನು ಕಲ್ತ್ಕೊಂಡಿರೋದು, ನಮ್ಮ ನಾಯಕರು ಹೇಳ್ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಏನ್ ಸಮಾಚಾರ ಅಂದ್ರೆ ಕೇಂದ್ರದ ಮಿನಿಸ್ಟರ್ಗಳನ್ನ ಮೀಟ್ ಮಾಡಕ್ ಹೋಗಿರೋದು ನೋಡಿ, ಅಲ್ಲಿ ನಿಮ್ಮ ಚಾನೆಲ್ ನಲ್ಲೇ ಪ್ಲೇ ಮಾಡ್ತಾ ಇದ್ದೀರಾ. ಈಗ ಮೈಸೂರು ದಸರಾದಲ್ಲಿ ನಾವು ಅಲ್ಲಿ ಏನೋ ವಿಮಾನಗಳದೊಂದು ಶೋ ಮಾಡ್ಬೇಕು, ಏರ್ ಶೋ ಮಾಡಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡಿರ್ತಕ್ಕಂಥದ್ದು. ಆ ಒಂದು ವಿಚಾರಕ್ಕೆ ಮತ್ತೆ ನಮ್ಗೆ ಏನು ಈ ವರ್ಷದಲ್ಲಿ ಇದು 1ನೇ ಬಾರಿನೋ 2ನೇ ಬಾರಿನೋ ಆಗಿದ್ರೆ ಬಹುಶಃ ಇವತ್ತಿನ ಈ ಚರ್ಚೆ ಪ್ರತಿ 15 ದಿನಕ್ಕೊಂದ್ಸಲ. ಮೇಡಮ್ ನಮ್ಮ ಹಕ್ಕಿದೆ. ನಾವಿಲ್ಲಿಂದ ಸೆಸ್ಸು ಮತ್ತೆ ಟ್ಯಾಕ್ಸು GST ಎಲ್ಲ ಸೇರಿ ಬರೀ ನಾವು ನೀವುಗಳೇ ಬರ್ಲಿಲ್ಲ ಅಂದ್ರೆ ನಾವು ಝೂಮ್ ಲೈವ್ ಅರೇಂಜ್ ಮಾಡ್ತೀವಿ. ಅಲ್ಲಿಗೆ ಹೋಗಿ ಕೇಳಬೇಕು ಅಂತಿಲ್ಲ, ಬೇಕಾದಷ್ಟು ಅವಕಾಶಗಳಿದೆ, ಫೋನ್ ಇದೆ, ಮತ್ತೊಂದಿದೆ. ಹೋಗಿ ಒಂದು 15 ದಿನಕ್ಕೊಂದ್ಸಲ ಸಮಾಚಾರ ಏನು ಅಂದ್ರೆ ಮಿನಿಸ್ಟರ್ಗಳನ್ನ ಮೀಟ್ ಮಾಡಕ. ಮೇಡಮ್ ಒಂದು ನಿಮಿಷ, ಕ್ಯಾಬಿನೆಟ್ ಏನ್ ಮಾಡ್ತಿದ್ದಾರೆ ಹಂಗಾದ್ರೆ? ಈ ರಾಷ್ಟ್ರದ ಪ್ರಧಾನಿಯವರಿಗೆ ಅವರದೇ ಆದಂತ ಒಂದು ಘನತೆ, ಗೌರವ, ಪ್ರೋಟೋಕಾಲ್ ಇದೆ. ಹಾಗೆ ರಾಜ್ಯದ ಮುಖ್ಯಮಂತ್ರಿಗಳು, ಜಯಚಂದ್ರ ಅವರಿಗಿಲ್ಲ ಅಂತ ಅದೇ ಪ್ರೋಟೋಕಾಲ್ ನಲ್ಲಿ ಜಯಚಂದ್ರ ಸಾಹೇಬ್ರು ಜೊತೆಗೆ ಹೋಗಿ ಈ ರಾಜ್ಯದ ಪ್ರತಿನಿಧಿ ಮುಖ್ಯಮಂತ್ರಿಗಳು ಯಾವ ವಿಚಾರವನ್ನು, ಹಣಕಾಸು ವಿಚಾರವನ್ನು ಕೇಳಬೇಕು ಫ್ರೀ ಬಿಟ್ಟಿದ್ದೇನಲ್ಲ ಸರ್. ಇವತ್ತು ನಮಗೆ ಮೇಕೆದಾಟಲ್ಲಿ ಅನ್ಯಾಯ ಆಗಿದೆ, ಮಹದಾಯಿ ವಿಚಾರದಲ್ಲಿ ಅನ್ಯಾಯ ಆಗಿದೆ, ಕೃಷ್ಣದಲ್ಲಿ ನಮಗೆ ಅನ್ಯಾಯ ಆಗಿದೆ, ಭದ್ರಾ ಮೇಲ್ದಂಡೆ ಘೋಷಣೆ ಆಗಿರ್ತಕ್ಕಂಥ ಹಣ ಕೊಟ್ಟಿಲ್ಲ, ಪೆರಿಪಲ್ ರಿಂಗ್ ರೋಡ್ ಹಣ ಕೊಟ್ಟಿಲ್ಲ, ಕೆರೆಕಟ್ಟೆ ಅಭಿವೃದ್ಧಿಯ ಹಣ ಕೊಟ್ಟಿಲ್ಲ, ನಮ್ಮ ಏಮ್ಸ್ ಕೊಟ್ಟಿಲ್ಲ ಎಲ್ಲಿಗೆ, ರಾಯಚೂರಿಗೆ, IIT ಕೊಟ್ಟಿಲ್ಲ ಮೈಸೂರಿಗೆ, ನಮ್ಮ ತೆರಿಗೆ ಹಣ 14-15ನೇ ಹಣಕಾಸು ಆಯೋಗದ ಹಣ ನಮಗೆ ಬಂದಿಲ್ಲ, ನಮ್ಮ GST ಹಣ ನಮಗೆ ಕರ್ನಾಟಕಕ್ಕೆ ಸರಿಯಾದ ರೀತಿ ಕೊಟ್ಟಿಲ್ಲ. ಈ ಮಲತಾಯಿ ಧೋರಣೆಗಳಾದಾಗ ಅವರ ಕಿವಿ, ಅವರ ಅವರಿಗೆ ಹೃದಯದಲ್ಲಿ ಭಾವನೆಗಳಿರಬೇಕು. ಬಹಳ ಮುಖ್ಯವಾಗಿ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ತವರು ಮನೆ ಅನ್ನುವಂಥ ಒಂದು ಕಾಳಜಿ, ಮಮಕಾರ ಇರಬೇಕಿತ್ತು. ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ದಾಗ ಎಸ್ ನಮ್ಮ ಹಕ್ಕು,